ನಾನು ಸ್ವಲ್ಪ ಸಿಡ್ಕಿ, ಅದಕ್ಕೆ ಸಾರಿ. ನಾನು ಬೆಳಗ್ಗೆ ಹೇಳ್ತಿರೋಂಗೆ ಫಸ್ಟ್ ವರ್ಡ್ ಬರೋದೆ ಸಾರಿ. ಯಾಕೆಂದ್ರೆ ಏನೇನು ಮಾಡ್ತಿರ್ತೀನಿ ನೆಕ್ಸ್ಟ್ ಥ್ರೂ ದ ಡೇ ಗೊತ್ತಿರೋದಿಲ್ಲ. ಸೊ ಪ್ರಿಕಾಷನರಿ. ಶುರು ಮಾಡ್ಬಿಡ್ತೀನಿ ನಾನು ಅವನಿಗೆ ಒಂದು ಅನ್ನ ಸಾರು ಹುರುಳಿಕಾಯಿ ಪಲ್ಯ ಮಾಡ್ಕೊಟ್ಬಿಟ್ರೆ ಅದೇ ನಾನು ಅವನಿಗೆ ತೋರಿಸೋಲ್ಲ. ನಾನು ಅವಳಿಗೆ ಅವ್ರ ಅಪ್ಪ ಅಮ್ಮ ಇಲ್ಲ ಊರಲ್ಲಿ ಇಲ್ಲ ಅಂತ ಹೇಳಿದ್ದು ಗೊತ್ತಿದ್ದು ಅವಳಿಗೆ ಅವ್ರ ಅಮ್ಮನ ಕೈಯಿಂದ ಒಂದು ಟೊಮೆಟೊ ಬಾತ್ನ ಹೆಂಗಾರ ಮಾಡಿಸಿ ತೊಗೊಂಡೋಗಿ ಕೊಟ್ಬಿಟ್ರೆ ಐ ಥಿಂಕ್ ಅದು ಅವಳಿಗೆ ಲವ್ ಲ್ಯಾಂಗ್ವೇಜ್. ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ. ನಾನು ಇವಳಿಗೆ ಡೆಡಿಕೇಟ್ ಮಾಡೋ ಹಾಡು ಪ್ರೇಮದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ. ನೀನು ನನ್ನ ಜೀವನದ ಮೊಸರನ್ನ. ನಾನು ನಿನಗೆ ಯಾವತ್ತೇ ಆದರೂ ನಿನಗೆ ನಿದ್ದೆ ಬರ್ತಿರೋ ಸಮಯದಲ್ಲಿ ಒಂದಿಷ್ಟು ಸೌಂಡ್ ಮಾಡದೇ ಇರೋಂಗೆ ನಿನ್ನ ನೋಡ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಡಿಶ್ ನನಗೆ ಕಿರಣ್ ಮಾಡಿಕೊಟ್ಟಿದ್ದು ಪೋಹ ಅಂದರೆ ಅವಲಕ್ಕಿ. ಅದು ಮಹಾರಾಷ್ಟ್ರನ್ ಮುಂಬೈ ಸ್ಟೈಲಲ್ಲಿ ಅವಲಕ್ಕಿ ಮಾಡಿಕೊಟ್ಟಿದ್ದ. ಇವಾಗಲೂ ಬಹಳಷ್ಟು ಸತಿ ಮಾಡ್ಕೊಂಡು ತಿಂತೀವಿ ನಾವು ಅದನ್ನು. ನನ್ನ ಫೇವ್ರೆಟ್ ಅದು ಕಿರಣ್. ನನಗೆ ಇವಳು ಫಸ್ಟ್ ಟೈಮ್ ಐ ಥಿಂಕ್ ಮಾಡಿಕೊಟ್ಟಿದ್ದು ಅನ್ನ ಸಾರು ಹುರುಳಿಕಾಯಿ ಪಲ್ಯನೇ ಅಲ್ವಾ? ಹೌದು, ಅದೇ ಅವನ ಫೇವ್ರೆಟ್, ಅದನ್ನೇ ಮಾಡ್ಕೊಟ್ಟಿದ್ದೆ. ಬಿ ಆನೆಸ್ಟ್ ಆ್ಯಂಡ್ ಬಿ ಟ್ರಾನ್ಸ್ಪರೆಂಟ್. ನನ್ನ ಟಿಪ್ ಏನು ಅಂದರೆ ಒಬ್ಬರು ಹೇಗಿದ್ದಾರೆ ಹಾಗೇ ಅಕ್ಸೆಪ್ಟ್ ಮಾಡೋದನ್ನು ಕಲ್ತ್ಕೋಬೇಕು. ಅದೇ ಐ ಥಿಂಕ್ ನಿಜವಾದ ಪ್ರೀತಿ. ಅವ್ರನ್ನ ಚೇಂಜ್ ಮಾಡ್ತೀನಿ, ಅವ್ರು ಬದಲಾಗಬೇಕು ಅಂತ ನೀವು ಹೋದರೆ ಅದಾಗಲ್ಲ. ಅದು ಆಗಲ್ಲ. ಬದಲಾವಣೆ ಏನಿದ್ರೂ ಸ್ವಗತವಾಗಿ ಬರಬೇಕು. ಅದು ಬೇರೆಯವ್ರು ಹೇಳೋದ್ರಿಂದ ಆಗೋದಿಲ್ಲ. ಸೊ ಅಕ್ಸೆಪ್ಟೆನ್ಸ್ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಟಿಪ್ ಐ ವುಡ್ ಸೇ.